ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ಲ, ಇವತ್ತು ನೋಡ್ತಿರ್ತೀರ ವಿಡಿಯೋನ, ಅದಕ್ಕೋಸ್ಕರ. ಸೊ ನಮ್ಮ ಬೆಸ್ಟ್ ಫ್ರೆಂಡ್ಸ್ಗಳು ಇಲ್ಲೊಬ್ರು ಇದ್ದಾರೆ ಮತ್ತು ಇಲ್ಲೊಬ್ರು ಇದ್ದಾರೆ. ವಿಡಿಯೋದಲ್ಲಿ ನೋಡ್ತಿರ್ತೀರ ಭಾರತಿ ಅಂತ ಎಲ್ಲ ಹೇಳ್ತಿರ್ತೀನಿ, ಯಾಕಂದರೆ ನಾನು ಒಬ್ಬನೇ ಮಗ ಆಗಿರೋದ್ರಿಂದ ನಮ್ಮ ಅಮ್ಮನ ಹತ್ರ ಅದೇ ಥರ ಮಾತು ಸಲಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ನಿಮಗೆ ತಪ್ಪು ಅನ್ನಿಸ್ತಿರುತ್ತೆ. ಸೊ ಆದಷ್ಟು ಕಂಟ್ರೋಲ್ ಮಾಡ್ತಿರ್ತೀನಿ ಮಾತಾಡಬೇಕಿದ್ರೆ. ಇಲ್ಲಿ ನಮ್ಮ ಅಪ್ಪ ಅಡುಗೆ ಮಾಡ್ಕೋತಾ ಇದ್ದಾರೆ. ಅಡುಗೆ ಅವರೇ ಮಾಡ್ತವ್ರೆ, ಎಲ್ಲರಿಗೂ ಮಾಡ್ತಾವ್ರೆ, ಏನೋ ಮಾಡ್ತಾವ್ರೆ. ಇಲ್ಲಿ ಈರುಳ್ಳಿ ಹೆಚ್ಚಿಟ್ಟಿದ್ದಾರೆ, ಈ ಕಡೆ ಮೆಣಸಿನ್ಕಾಯಿ ಇಡ್ತಿದ್ದಾರೆ. ಸೊ ಮೊದಲು ಫ್ರೆಂಡ್ಸಿಗೆ ಗಿಫ್ಟ್ ಕೊಟ್ಬಿಡೋಣ, ತಗೋಬರೋಗವ ನೀನು, ಆಮೇಲೆ ಫಾರೆವರ್ ನೀನು ಹೋಗು. ಕೊಡ್ಲಾ ಫಸ್ಟ್ ಯಾರಿಗೆ ಕೊಡು, ಎರಡೂ ಇಬ್ರಿಗೂ ನೋಡಿ. ಫಸ್ಟ್ ಇಲ್ಲಿ ನಮ್ಮ ಅಪ್ಪಂಗೆ ಯಾಕಂದ್ರೆ ಯಾವಾಗ್ಲೂ ಇಲ್ಲಿ ಸೊ ಕುಡಿ ಫಸ್ಟ್ ತೋರ್ಸನ ನೋಡಿ. ಇದು ಸಿಂಪಲ್ ಆಗಿ ಕೊಡ್ತಾ ಇದ್ದೀನಿ, ಏನು ದೊಡ್ಡದಾಗಿ ಏನು ಕೊಡ್ತಾ ಇಲ್ಲ, ಯಾಕಂದ್ರೆ ಕೆಲವೊಂದು ಕಮಿಟ್ಮೆಂಟ್ಸ್ಗಳಿದ್ದಾವೆ. ಹಾಗಾಗಿ ಅಂದರೆ ನಿಮ್ಮ ಇಷ್ಟಪಡೋರಿಗೆ ಚಿಕ್ಕ ಗಿಫ್ಟ್ ಕೊಟ್ಟರು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಅದರೊಳಗೆ ದುಡ್ಡು ಐತೆ. ಸೊ ನಮ್ಮ ಅಮ್ಮಂಗೆ ಇಲ್ಲಿ ತಗೊಳ್ಳಿ, ಇದು ನಿಮ್ದು. ಏನ್ ಹೇಳೋದು? ಹೇರ್ ಸ್ಟೈಲ್ ಮಾಡ್ಕೊಳ್ಳೋದ? ಸ್ಟ್ರೈಟ್ ಮಾಡ್ಕೋತೀವಲ್ಲ, ಯೂಸ್ ಮಾಡಿದ್ಯಾ ಯಾವಾಗ್ಲಾದ್ರೂ? ಅದಕ್ಕೆ ಇನ್ಮೇಲೆ ನೀನೇ ಮಾಡ್ಕೋ, ಅದಕ್ಕೆ ಹೊಸದು. ಓಪನ್ ಮಾಡ್ತೀಯಾ? ನಾನೇ ಅನ್ಬಾಕ್ಸಿಂಗ್ ಅಲ್ಲ, ಆಮೇಲೆ ಮಾಡ್ತೀನಿ ಬಿಡು, ಆಮೇಲೆ ಮಾಡ್ಕೊಡ್ತೀನಿ ಬಿಡಿ. ನಾನೇ ಅಲ್ಲಿ ಓಪನ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಂಡ್ರು, ಅದಕ್ಕೆ ಅದನ್ನ ಕಟ್ ಮಾಡ್ಬಿಟ್ಟು ಇಲ್ಲಿಂದ ತೋರಿಸ್ತಾ ಇದ್ದೀನಿ. ಹೆಂಗ್ ಯೂಸ್ ಮಾಡೋದು ಅಂತ ಹೇಳ. ಇಲ್ಲಿ ಕೂದಲನ್ನ ಸ್ವಲ್ಪ ಡಿವೈಡ್ ಮಾಡ್ಕೊಂಡು ಇರೋ ಕೂದಲನ್ನು ಹೋಗಿಸ್ಕೊಬಿಡು ಅಂತ. ಹೋಗಲ್ವಾ? ಸ್ಪ್ರೇ ತಗೊಂಡು ಹಾಕೊಂಡ್ರೆ ಹೋಗಲ್ಲ. ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಅಂದ್ರೆ ಎಲ್ಲಿರುತ್ತೆ? ನನ್ನ ಹತ್ರ ಇದೆ. ಸರಿ, ಸ್ವಲ್ಪ ಕೂದಲು ತಗೊಂಡು ಈ ತರ ಸ್ವಲ್ಪ ಮಾಡ್ಕೊಂಡು ಹೋಗ್ಬೇಕು. ನಿಮ್ ಕೂದಲು ಸಣ್ಣ ಇದೆಯಲ್ಲ, ಬೇಗ ಆಗುತ್ತೆ. ಇವ್ರದ್ದಾಗುತ್ತಾ? ಸ್ವಲ್ಪ ತಗೋಬೇಕಂತಲ್ಲ ಕೂದಲು, ಅದೇ ಸ್ವಲ್ಪ ಇಲ್ಲಿ ಮುಂದೆ ನೋಡಿ, ಎಷ್ಟು ನೀಟಾಗಿ ತಗೊಂಡವ್ರೆ. ಉದ್ದ ಇದ್ರೆ ಹೇರ್ ಸ್ಟೈಲ್ ನೋಡಿ, ನಮ್ಮ ಅಮ್ಮನೇ ಮಾಡ್ಕೊಡೋದು ಹೇರ್ ಸ್ಟೈಲ್ನ. ಸ್ಪೆಷಲಿಸ್ಟ್ ಇವರೇ ಅಲ್ವಾ? ಸರಿ, ಚಿಕ್ಕ ಗಿಫ್ಟು ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇವಾಗ ನನ್ನ ಬೆಸ್ಟ್ ಫ್ರೆಂಡು ಎಲ್ಲ ಇವರೇ ಅಲ್ವಾ, ಇವ್ರನ್ನ ಕರ್ಕೊಂಡು ಹೋಗ್ತೀನಿ ಆಚೆಗೆ. ಅವಳಿಗೆ ಏನೇನು ಇಷ್ಟ ಅಂತ ಕೊಡ್ಸೋದಕ್ಕೆ. ನೀವು ಆಮೇಲೆ ಅಲ್ಲಿ ಕರ್ಕೊಂಡೋದ್ರೆ ಬೇಡ ಅಂತೀರಾ ಅಂತ, ಅದಕ್ಕೆ ಮನೆಗೆ. ಒಳ್ಳೆ ಕೆಲಸ. ಸರಿ, ಅಲ್ಲಿ ಸಿಗೋಣ ಆಯ್ತಾ? ನಾನು ಹೆಂಡ್ತೀನಿ, ನನಗೆ ಫ್ರೆಂಡು, ಬೆಸ್ಟ್ ಫ್ರೆಂಡು, ಲವ್ವರು, ಹೆಂಡ್ತಿನೂ ಕೂಡ. ನನಗೂ ನೀವಷ್ಟೇ, ನೀವೇ ಎಲ್ಲ. ಇವತ್ತೊಂದು ಸಣ್ಣ ಪ್ರಯತ್ನ, ಅವಳಿಗೆ ಏನೇನು ಇಷ್ಟ ಅದನ್ನು ಕೊಡ್ಸೋಣ ಅಂತ. ಯಾಕೆಂದರೆ ನಾನು ಒನ್ನೊಂದ್ಲಿ ಫ್ರೆಂಡ್ ಅಲ್ವಾ, ಅದಕ್ಕೋಸ್ಕರ. ಕಟ್ಟಾಗಿದೆಯಾ? ಗೊತ್ತಿಲ್ಲ, ನೋಡೋಣ ಹೆಂಗೆ ಬಂದಿರುತ್ತೆ. ಸೊ ಅವಳಿಗೆ ಏನೇನು ಇಷ್ಟ ಅದನ್ನೆಲ್ಲ ಇವತ್ತು ಕೊಡ್ಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಮೊದಲು ಡ್ರೆಸ್ಸು, ಅವಳು ಏನೂ ಕೇಳ್ತಾ ಇಲ್ಲ, ನನಗೆ ಗೊತ್ತಲ್ಲ ಏನೇನು ಇಷ್ಟ ಅಂತ, ಅದಕ್ಕೆ ಒಂದೊಂದಾಗೆ ತೆಕೊಡ್ತೀನಿ. ಸರಿ, ಬನ್ನಿ ಹೋಗೋಣ. ಅವ್ರ ಹೋಟೆಲಲ್ಲಿ ಅವರೇ ತಿಂತಾ ಇದ್ದಾರೆ. ಇದನ್ನ ಫೇಮಸ್ ಮಾಡ್ಬಿಟ್ಟು ಅವರೇ ತಿಂತಾ ಇದ್ದಾರೆ. ಇದು ಮಧ್ಯಾಹ್ನ ಊಟ, ಅದೇ ಹೇಳ್ತಾ ಬಂದ್ರು ಅವಳು, ಮಧ್ಯಾಹ್ನದ ಊಟನೇ ಇರ್ಬೇಕಿದು ಅಂತ. ಎಷ್ಟು ಕೆಲಸ ಮಾಡ್ತಿದ್ದಾರೆ, ಎಷ್ಟು ದುಡ್ಡು ಮಾಡ್ತಿದ್ದಾರೆ ಅಂತ. ಅಲ್ಲ, ಅದಕ್ಕೆ ಡೆಡಿಕೇಶನ್ ಮುಖ್ಯ ತಾನೆ. ಏನೋ ಒಂದು ಎಫರ್ಟ್ ಹಾಕ್ತಿದ್ದೀರಾ ಅಂದ್ರೆ ಅದಕ್ಕೆ ದೇವ್ರ ಪ್ರತಿಫಲ ಕೊಡ್ತಾನೆ. ಅದು ನಮ್ಮ ನಿಷ್ಠೆ ಮೇಲೆ ಇರುತ್ತೆ, ಹೆಂಗ್ ಕೆಲಸ ಮಾಡ್ತೀವಿ. ತಿನ್ನಿ ಡಿಸ್ಟರ್ಬ್ ಮಾಡಲ್ಲ. ನಾವು 5 ಗಂಟೆಯಲ್ಲಿ ಊಟ ಮಾಡಿದ್ದು. ಇವತ್ತೇನು ಸ್ಪೆಷಲ್ ಗೊತ್ತಾ? ಫ್ರೆಂಡ್ಶಿಪ್ ಡೇ. ನಿಮ್ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಬೇಡ ಬಿಡಿ. ಹೌದು, ಆರ್ಮಿ ರಿಟರ್ನ್. ಸರಿ, ನಮ್ದು ಫ್ರೆಂಡ್ಶಿಪ್ ಇವರೇ ಅಲ್ವಾ, ಫ್ರೆಂಡ್ಶಿಪ್ ಡೇ ಅಲ್ವಾ, ಸ್ಪೆಷಲ್ ಅಲ್ವಾ, ಅದಕ್ಕೆ ಶಾಪಿಂಗಿಗೆ ಕರ್ಕೊ ಬಂದಿದ್ದೀನಿ. ಇಲ್ಲ, ನೀವು ಮಾಡ್ತೀರಿ ನೀವು, ಪರವಾಗಿಲ್ಲ. ಫುಲ್ ಲೋಡ್. ಸರಿ, ಶಾಪಿಂಗ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಇಲ್ಲಿ ನಮ್ಮ ವಿಡಿಯೋಸ್ ನೋಡೋರು ಬಂದಿದ್ರು, ಎಲ್ಲ ಹೋಗ್ತಾ ಇದಾರೆ. ಇವ್ನು ನಮ್ಮ ಜೂನಿಯರ್ ಅಂತ. ನಿಮ್ದೇನಾ ಜೂನಿಯರ್ ಆಗೇ ಪಾಪು ಐತೆ, ಸೀನಿಯರ್ ಆಗಿ ನನಗಿಲ್ವಲ್ಲ. ಇಲ್ಲ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ನಾನು 9 years. 9 years ನಡೆಯುತ್ತೆ. ಜೂನಿಯರ್ ಆಗು ಬೇಗ ಮದುವೆ ಆಗವ್ರೆ. ನೋಡಿ, ಜೂನಿಯರ್ ಆಗುವ. ಆಯ್ತಾ ಶಾಪಿಂಗ್ ಎಲ್ಲ? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಇದು 2 years. 2 years ಇಂದ. ಇಲ್ಲಿ ಸರಿ,
ತುಂಬಾ ಖುಷಿ ಆಯ್ತು. ಚೆನ್ನಾಗಿರುತ್ತೆ ಯಾವಾಗ್ಲೂ ಪರ್ಫೆಕ್ಟ್. ಹಾಂ ಸರಿ, ನಮ್ಮ ಜೂನಿಯರ್ ಸಿಕ್ಕಿದ್ರು, ನನಗೆ ಗೊತ್ತಾಯ್ತು ಇವಾಗ ಜೂನಿಯರ್ ಅವರು ನನ್ನ ಜೂನಿಯರ್ ಅಂತೆ. ಅವ್ರು ಹೇಳಿದ್ಮೇಲೆ ಗೊತ್ತಾಗಿರೋದು ಇವರಿಗೆ. ಅದಕ್ಕೆ ತೋರ್ಸೋಣ ಅಂತ ತೋರಿಸ್ಬಿಟ್ಟೆ. ಅವ್ರಿಗೂ ಮಗು ಇದೆ, 2. ನೀವು ಸೀನಿಯರ್, ಲೈಫಲ್ಲಿ ಸೀನಿಯರು. ಲೈಫಲ್ಲಿ ನೀವಂದ್ರೆ ಸೆಟಲ್ ಆಗ್ಬೇಕು, ನಾವು ಸೆಟಲ್ ಆಗಿರೋರ್ನ ಮದ್ವೆ ಆಗೋದು ಅಷ್ಟೇ. ನೋಡಿ ಹುಡುಗಿರಾಗಿ ಹುಟ್ಟಿದ್ರೆ ಅಡ್ವಾಂಟೇಜ್. ಸರಿ ಆಯ್ತು, ಬಾಯ್. ಥ್ಯಾಂಕ್ ಯು, ಬಾಯ್, ಹುಷಾರು. ಫಾಲೋವರ್ಸ್ ನಾವು ಕೂಡ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೆಲವೊಂದು ಹೇಳ್ತಾ ಇದ್ರು, ಹಾಂ ಸಡನ್ ಆಗಿ ಇದೆಲ್ಲ ಡಿಲೀಟ್ ಆಗೋದು. ಗೊತ್ತಾಯ್ತು. ಓ ಆಗಿಂದ ನಾನು ಸೀನಿಯರ್ ಅಂತ ಫಾಲೋ ಮಾಡ್ತಾ ಇದ್ದಿದ್ದು. ಹಂಗೆ ಚೆನ್ನಾಗಿ ಮಾಡ್ತಿರ್ಲಿಲ್ವಾ ನಾನು? ಚೆನ್ನಾಗಿ ಮಾಡ್ತಿದ್ದಿಲ್ಲ. ನೀವು ಕೊಡ್ತಿದ್ದಿದ್ದು ಇನ್ಫಾರ್ಮೇಶನ್ ನಾನು ವೇಟ್ ಮಾಡ್ತಿದ್ದೆ. ಅಂದ್ರೆ ಸಂಗೀತ ಇದ್ರು ಆ ಟೈಮಲ್ಲಿ ಬಿಗ್ ಬಾಸ್ ಅಲ್ಲಿ, ನಿಮ್ ಏನಾಗುತ್ತೆ favourite ತುಂಬಾ ಹಂಗಾಗಿ ವೇಟ್ ಮಾಡ್ತಿದ್ದೆ. ಓ ಇವತ್ತು ಹಿಂಗೆ ಆಗುತ್ತೆ ಅಂತ. ಕೆಲವೊಂದು ಕರೆಕ್ಟ್ ಆಗೋದು, ಕೆಲವೊಂದು ತಪ್ಪಾಗ್ಬಿಡೋದು. ನಾನು ಈಗಷ್ಟೇ ಕೇಳಿದೆ, ಸ್ವಾತಿ ಅವ್ರು ಬಂದಿದ್ರಲ್ಲ, ಬೈ ಮಾಡಿದ್ರ ಅಥವಾ ಹಿಂಗೆ ಸುಮ್ಮನೆ ರಿವ್ಯೂಸ್ ಕೊಟ್ಟೋದ್ರ ಅಂತ. ಸೀರಿಯಸ್ಲಿ ಹೆಂಗ್ ಕೇಳಿದೆ ನಾನು. ನೋಡಿ ಹೆಂಗ್ ಕೇಳ್ತಾರೆ ಅಂತ. ಇಲ್ಲ, ಬೈ ಮಾಡಿದ್ದಾರೆ, ಹಾಂ ಸರಿ, ಹುಷಾರು. ಬೈ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು, ಹುಷಾರಾಗಿ ಹೋಗಿ. ಬಾಯ್. ಬನ್ನಿ. ಅವರು ಅಲ್ಲಿರೋದು ಸೇಮ್ ಡ್ರೆಸ್ ನೋಡಿದ್ರು, ಪೀಚ್ ಕಲರ್, ಅದಕ್ಕೆ ಕೇಳ್ತಾ ಇದ್ರಂತೆ ಇವಾಗ. ಅದೇ ಇವಳು ಡ್ರೆಸ್ಸು ಇವಾಗ ಅಲ್ಲ 2 ವಾರ ಆಯಿತು ಅನ್ಸುತ್ತೆ ತಗೊಂಡು. ನೋಡಿ ಸಂಡೇ ತೋರಿಸಿ ಹಿಂಗಾಗಿದೆ, ಇಲ್ಲಾಂದ್ರೆ ನೀಟಾಗಿರುತ್ತೆ. ಇವ್ರ ವಿಡಿಯೋಸ್ಗಳಲ್ಲಿ ನೋಡಿರ್ತೀರ. ಅಂದ್ರೆ ಇವತ್ತು ಅವ್ರ ಶಾಪ್ ಅಲ್ಲಿ 3 ಜನ ಬಂದಿಲ್ಲಲ್ಲ. ಇವತ್ತು 3 ಜನ ಬಂದಿದ್ದಾರೆ, 5-6 ಜನ ಬಂದಿಲ್ಲ ಇವತ್ತು. ಎಲ್ಲಿ ಅವರು ದುಡ್ಡು ಕೊಟ್ಟಿಲ್ಲ ಅಂತ ಕಿತ್ಕತ್ತಿದ್ದವ್ರು ಎಲ್ಲಿ? ಅವ್ರು ಎಲ್ಲಿ? ಪಾಪ ಅವರು. ನಾನಾಗಿದ್ರೆ ಏನ್ ಹಿಂಗ್ ಮಾಡ್ತಿದ್ದೀರಾ, ಇನ್ನೊಂದ್ ಬಟ್ಟೆ ಫ್ರೀ ಆಗಿ ಕೊಡಿ ಅಂತ ಕೇಳ್ತಿದ್ದೆ. ಸರಿ. ಯಾವ ಡ್ರೆಸ್ಸು? ನನ್ಗ ಅವ್ರಿಗೆ ಗೊತ್ತಿರುತ್ತೆ. ಫ್ರೆಂಡ್ಶಿಪ್ ಡೇ ಸ್ಪೆಷಲ್ ಡ್ರೆಸ್ ನೀವೇ ತೋರ್ಸೋದಲ್ಲ, ಅವರೇ ಯಾವಾಗ್ಲೂ ಕೊಡೋದಲ್ಲ. ಅವರೇ ವೇರ್ ಮಾಡಿ ತೋರಿಸ್ತಿರ್ತಾರೆ. ನಿಮ್ ಚಾಯ್ಸ್, ನನಗೆ ಗೊತ್ತಿಲ್ಲ. ಸೆಲೆಕ್ಟ್ ಮಾಡ್ಕೊಳ್ಳೋದು. ಹಾಂ, ನೀವೇ ಸೆಲೆಕ್ಟ್ ನಿಮಗೆ ಯಾವ್ದು ಮಾಡ್ತೀರಾ. ಬೆಸ್ಟ್ ಅದೇ. ಸೊ ಅವ್ರು ವೇರ್ ಮಾಡ್ಕೊಂಡು ಬಂದಾಗ ತೋರಿಸ್ತೀನಿ, ಅವಾಗ ಸೆಲೆಕ್ಟ್ ಮಾಡ್ತೀರಿ ಅಲ್ಲಿ ತನಕ. ಈ ಡ್ರೆಸ್ ಹೇಗಿದೆ ನೋಡಿ, ಇದು ಇವಳು ಫಿಟ್ಟಿಂಗ್ ಅಂತ ಅನ್ಕೋಬೇಡಿ. ತಿರ್ಗಾ ಡ್ರೆಸ್ ಚೆನ್ನಾಗಿದೆ. ನನ್ನ ಸೈಜಿಗೆ ಏನ್ ತಗೊಂಡ್ರೆ ನಾನು ಫಿಟ್ಟಿಂಗ್ ಮಾಡಿಸ್ಲೇಬೇಕು. ಎಲ್ಲಿ ತಿರ್ಗು ಹೋಗ್ಲಿ ತೋರಿಸು. ಚೆನ್ನಾಗಿ ಕಾಣಲ್ಲ ನಾನು ತಿರ್ಗಿದ್ರ ಮೇಲೆ. ಚೆನ್ನಾಗಿ ಕಾಣಿಸ್ತಿದೆ. ಕಲರ್ ಚೆನ್ನಾಗಿದೆ ಅಲ್ಲ. ಹಾಂ ಕಲರ್ ಚೆನ್ನಾಗಿದೆ, ನೀನು ಚೆನ್ನಾಗಿಲ್ಲ. ಕಲರ್ ಇಷ್ಟ. ಕಲರ್ ಚೆನ್ನಾಗಿದೆ, ನೀನು ಚೆನ್ನಾಗಿಲ್ಲ. ಎಲ್ಲಿ ತಿರುಗಿದ್ರೆ ತಾನೇ ನಾನು ಡ್ರೆಸ್ ತೋರ್ಸೋಕ್ಕಾಗೋದು. ನೀನು ಹಂಗೆ ನಿಂತ್ಕೊಬಿಟ್ರೆ ಇದೇ ಡ್ರೆಸ್ ಚೆನ್ನಾಗಿದೆ, ಮತ್ತೆ ಬೇರೆ ನೋಡ್ತೀಯಾ? ಹುಡುಗಿರು ಒಂದೇ ಡ್ರೆಸ್ಸಿಗೆ ಯಾರು ಓಕೆ ಅಂತಾರಾ? ಸರಿ, ನೆಕ್ಸ್ಟ್ ಡ್ರೆಸ್ಸಲ್ಲಿ ಸಿಗ್ತೀನಿ. ಬನ್ನಿ. ಡ್ರೆಸ್ ಚೆನ್ನಾಗಿ ಕಾಣಿಸ್ತಿದೆ, ನನ್ನ ಹೆಂಡತಿ ಚೆನ್ನಾಗಿ ಕಾಣಿಸ್ತಿಲ್ಲ. ನಿಮ್ಮನ್ನ ತೋರಿಸಿ ಇಲ್ಲಿ. ಚೆನ್ನಾಗಿದೆ, ಪರವಾಗಿಲ್ಲ, ನೀವು ಚೆನ್ನಾಗಿ ಕಾಣಿಸಿ. ಹಾ, ಇವಳು ಇಷ್ಟು ಹೈಟ್ ಇಲ್ಲ, ಇಲ್ಲಿ ಈಲ್ಡ್ ಹಾಕಿದ್ದಾರೆ. ಸೊ ಇವರೇ ಕೊಟ್ಬಿಟ್ಟು ಹಾಕ್ಸಿದ್ದಾರೆ. ಅಂದ್ರೆ ಕಂಫರ್ಟಬಲ್ ಇಲ್ಲ, ಈ ಆಗಿ. ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಿನಗೆ. ಅದಕ್ಕೆ ಎಲ್ಲದೂ ನಾನು ಬೇರೆ ಡ್ರೆಸ್ಸಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ, ಮತ್ತೆ ಇದೇ ಡ್ರೆಸ್ಸಲ್ಲಿ ತೋರಿಸ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಚೆನ್ನಾಗಿದೆ. ಯಾಕೆಂದ್ರೆ ನನಗೆ ಬಿಚ್ಚಕ್ ಮನ್ಸಾಗ್ತಿಲ್ಲ, ಅದಕ್ಕೆ. ಹ್ಞೂ ಸರಿ, ಇದೇ ಡ್ರೆಸ್ಸಲ್ಲಿ ಹೋಗ್ತೀನಿ ಮನೆಗೆ. ಬೇರೆ ಡ್ರೆಸ್ ನೋಡ್ತೀಯಾ ಇಲ್ಲ ಇದೇ ಫೈನಲ್ ಮಾಡಲಾ? ಆಪ್ಷನ್ 2 ಇನ್ನೊಂದಿರಲಿ. ಸರಿ, ಇನ್ನೊಂದು ಡ್ರೆಸ್ ಜೊತೆ ಸಿಗ್ತೀನಿ. ಸೊ ಇದು ಇನ್ನೊಂದು ಡ್ರೆಸ್ಸು, ಈ ಲೈಟಿಂಗಿಗೆ ಚೆನ್ನಾಗಿ ಕಾಣಿಸ್ತಿದ್ದಲ್ಲ. ಸೊ ನೀವು ಪೂರ್ತಿ ತೋರಿಸ್ಬೋದು ಅಂತ ಇದು ಹಿಂದೆ ಹೋಗಿ. ಚೆನ್ನಾಗಿದೆ, ಇದು ಚೆನ್ನಾಗಿದೆ. ನೋಡು, ನಿಮ್ಮ ಫ್ಯಾಷನ್ ಶೋ ಮಾಡ್ತಲ್ಲ ಇವಾಗ ನೋಡಿ. ಬಾ ಹೋಗ್ಲಿ, ಹೋಗ್ಲಿ. ಈಲ್ಡ್ ಹಾಕಿಸ್ಬಿಟ್ಟಿದ್ದಾರೆ ಹೈಟ್ ಕಾಣಿಸ್ಲಿ ಅಂತ, ಡ್ರೆಸ್ ಆಗಲ್ಲ ಅಂತ. ಹಿಂದೆಯಿಂದ ನೀಟಾಗಿ ಬಾ. ನನಗೆ ರ್ಯಾಂಪ್ ಹೋಗಕ್ಕೆಲ್ಲ ಬರಲ್ಲ. ನಿನ್ನ ನಡ್ಕೊ ಬಾ, ಹಂಗೆ ನಡೀತೀಯ ಸರಿಯಾಗಿ. ಹಂಗೆ ನಾರ್ಮಲ್. ಹಾಂ ಸರಿ ಬಾ. ನೋಡಿ ಅಲ್ಲಿ ಕಪ್ಪುಗಿದ್ಲು, ಇಲ್ಲಿ ಬಂದಾಗ ವೈಟ್ ಆಗ್ತಾಳೆ. ಈಗಲೂ ಮತ್ತೆ ಅದೇ ಹೇಳೋದು, ಲೈಟಿಂಗ್ ಗೊತ್ತಾಯ್ತು ನನಗೆ. ಆಯಿತು, ಚೆನ್ನಾಗಿದೆ. ಯಾವುದು ಫಸ್ಟ್ ಒನ್ ಆರ್ ಸೆಕೆಂಡ್ ಒನ್? ನಾನು ಜಾಸ್ತಿ ಡ್ರೆಸ್ ನೋಡೋಕೆ ಹೋಗಲ್ಲ. ಎರಡೂ ಚೆನ್ನಾಗಿದೆ. ಸರಿ, ಎರಡು ಕೊಟ್ಬಿಡಿ. ಇವಳು ಹಾಕೊಂಡು ಬರೋದೆಲ್ಲ ಲೇಟ್ ಆಗುತ್ತೆ, ಅದಕ್ಕೆ ಇವ್ರ ಹತ್ರ ವೆಸ್ಟರ್ನ್ ಡ್ರೆಸ್ಸು ಕೂಡ ಅವೈಲೇಬಲ್. ಯಾವುದು ಡ್ರೆಸ್ ನೀನು ಹೇಳ, ನಿಮ್ಮ ಡ್ರೆಸ್ಸು? ಹುಡುಗಿ ಡ್ರೆಸ್ ಗೊತ್ತಿಲ್ವಾ? ಇಲ್ಲಿ ಇವ್ರ ಹತ್ರ ವೆಸ್ಟರ್ನ್ ಡ್ರೆಸ್ ಕೂಡ ಸಿಗುತ್ತೆ. ಇದನ್ನೆಲ್ಲ ಎಲ್ಲರೂ ಟ್ರಿಪ್ಪಿಗೆ ಹೋದಾಗ ಚೆನ್ನಾಗಿದೆ ಅಲ್ಲ ಅದು, ಟ್ರಿಪ್ಪಿಗೆಲ್ಲ. ಸೊ ಇದು ಈಗ ಇದು ಬೇರೆ ಬೇರೆ ಕಲರ್ಸ್ ಅಲ್ಲೂ ಅವೈಲೇಬಲ್ ಇದಾವೆ. ಇವಳಿಗೆ ವೈಟ್ ಚೆನ್ನಾಗಿ ಕಾಣಿಸುತ್ತೆ. ಹಾಂ ಇಲ್ಲೇ ತಂದ್ರಲ್ಲ ಅಲ್ಲ. ನೀವು ಇಷ್ಟೊಂದು ತೋರಿಸಿದ್ರೆ ಕನ್ಫ್ಯೂಸ್ ಆಗಲ್ವಾ? ಅವ್ರಿಗೆ ಕನ್ಫ್ಯೂಸ್ ಆಗ್ಲಿ ಅಂತಾನೆ ತೋರಿಸೋದು. ಎಲ್ಲ ತಗೊಂಡೋಗಿ ಒಂದು ತಗೊಳ್ಳೋರು ಜಾಸ್ತಿ ತಗೊಳ್ಳಿ ಅಂತ. ಚೆನ್ನಾಗಿದೆ.
ವೆಸ್ಟರ್ನ್ ಪ್ಯಾಟರ್ನ್ ಚೆನ್ನಾಗಿದಾವೆ. ಇದು ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಸರಿ, ನಾನು ಆಚೆ ಎಲ್ಲಾದ್ರೂ ಹೋಗ್ಬೇಕಿದ್ರೆ ಇಲ್ಲಿಗೆ ಸೊ ಬರ್ತೀನಿ. ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಸೊ ಹಾಸನಲ್ಲಿ ಸುಧನ್ಯ ಫ್ಯಾಷನ್ಸ್ ಎಲ್ಲರಿಗೂ ಕೂಡ ಗೊತ್ತು. ಸೊ ಈ ಡ್ರೆಸ್ಗಳನ್ನ ನೀವು ಏನಾದ್ರು ತಗೋಬೇಕು ಅಂತಿದ್ರೆ ಇವ್ರ ಹತ್ರ ಬನ್ನಿ, ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು ಕೂಡ ಇಲ್ಲಿ ಹಾಕಿರ್ತೀನಿ. ವೆಸ್ಟರ್ನ್ ಬೇಕು ನಮಗೆ ಡಿಸ್ಕೌಂಟ್ ಕೊಡ್ತಾರೆ ಅಂತ ಹಾಕ್ತಿದ್ದೀನಿ, ಕೊಡಲಿಲ್ಲ ಅಂದರೆ ಹಾಕಿರಲ್ಲ ನಂಬರು, ಅವಾಗ ಅರ್ಥ ಮಾಡ್ಕೊಳ್ಳಿ ಡಿಸ್ಕೌಂಟ್ ಕೊಟ್ಟಿಲ್ಲ ಅಂತ. ಡಿಸ್ಕೌಂಟೇ ತಗೊಳಲ್ವಲ್ಲ, ಲಾಸ್ಟ್ ಟೈಮ್ ಪರ್ಚೇಸ್ ಮಾಡಿದಾಗ್ಲೂ ನೀವು ಅಮೌಂಟೇ ಫುಲ್ ಕೊಟ್ಟೆ ತಗೊಂಡು. ಇಲ್ಲ, ಏನೇ ಹೇಳಿದ್ರು ಅವ್ರು ಡಿಸ್ಕೌಂಟ್ ಕೊಟ್ಟರೆ ಮಾತ್ರ ಇಲ್ಲಿ ನಂಬರ್ ಬರ್ತಿರುತ್ತೆ. ಏನ್ ಗೊತ್ತಾ, ನಿಮ್ ಇವ್ರದ್ದು ಹಂಗಂತ ನಾನು ಇಷ್ಟು ದಿನ ಬರೀ ಟ್ರೆಡಿಷನಲ್ ಚೆನ್ನಾಗಿದೆ ಅನ್ಕೊಂಡೆ, ಬಟ್ ವೆಸ್ಟರ್ನ್ ಕಲೆಕ್ಷನ್ ಇವಾಗಲೇ ತೋರಿಸಿದ್ದೀನಿ. ನೀವು ಇದು ಬಲ್ಕ್ ಆಗು ಕೊಡ್ತೀರಿ ಅಲ್ವಾ ಬಿಸ್ನೆಸ್ ಮಾಡೋರಿಗೆ? ಅದಿಲ್ಲ, ಇದು ಬಲ್ಕಾಗಿ ಅವ್ರು ತಗೋತಾರೆ ಅಂದರೆ ಆನ್ಲೈನಿಂದ ಪರ್ಚೇಸ್ ಮಾಡ್ಬೋದು. ಏನು ಮಾಡಬೇಕು, ಸ್ಕ್ರೀನ್ಶಾಟ್ ತಗೋಬೇಕಾ? ವಾಟ್ಸ್ಆಪ್ ಮಾಡ್ಬೋದು, ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಕಲೆಕ್ಷನ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಇವ್ರು ಎಷ್ಟು ರೆಗ್ಯುಲರ್ ಇದ್ದಾರೆ ಅಂದ್ರೆ ಡೈಲಿ ಬರ್ತಿರುತ್ತೆ ಹೊಸ ಹೊಸ ಕಲೆಕ್ಷನ್. ನೋಡಿ ಇಲ್ಲಿ ಹಾಕಿದ್ದಾರೆ. ಸೊ ಅದೇ ಹೇಳಿದ್ದೀನಲ್ಲ, ಇಲ್ಲಿ ನಂಬರ್ ಕೊಟ್ಟಿರ್ತೀನಿ. ಇವಳು ಹಾಕೊಂಡಿರೋ ಡ್ರೆಸ್ಸು ನಿಮ್ಗೆ ಏನಾದ್ರು ಇಷ್ಟ ಆಗಿ ತಗೋಬೇಕು ಅಂತಿದ್ರೆ ಅದನ್ನು ಫೋಟೋ ತೆಗೆದು ಇಲ್ಲಿ ಬರ್ತಿರೋ ನಂಬರ್ಗೆ ಸೆಂಡ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನಮ್ಮ ಯಜಮಾನ್ರು ನಾನು ಹಾಕಿರೋ ಎಲ್ಲ ಬಟ್ಟೆನೂ ತಕ್ಕೊಡ್ತಾರಂತೆ. ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ವಾ, ನೋಡಿ. ಹೌದಾ? ಹಾಂ, ಹಂಗೆ ಅದನ್ನು ಹಾಕ್ಬಿಡಿ ಹಂಗಾದ್ರೆ. ಮೇಡಮ್ ಅವ್ರು ಇಲ್ಲೇ ಟೈಮ್ ತಗೊಂಡ್ರಿ. ಇವತ್ತು ಸಂಡೇ ಆಗಿರೋದ್ರಿಂದ ಟೈಮ್ ಆಗಿದೆ, ನೆಕ್ಸ್ಟ್ ಇನ್ನೊಂದು ದಿನ ಕೊಡಿಸ್ಕೊತೀನಿ. ಸೊ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಅವ್ರ ನಂಬರ್ ಹಾಕಿರ್ತೀನಿ ಇಲ್ಲಿ. ಮತ್ತೆ ಇವ್ರ ಅಂಗಡಿನಲ್ಲಿ ನನಗೆ ಸಖತ್ ಇಷ್ಟ ಅಂದರೆ ಇದು, ನಾವು ಸುಮಾರು ದಿವಸದಿಂದ ಬರ್ತೀವಿ, ಯಾವಾಗಲೂ ಹೇಳೋದು ಇದೊಂದೇ. ಇದ್ರ ಮೇಲೆ ನಂದೇ ದೃಷ್ಟಿ ಜಾಸ್ತಿ ಆಗಿರುತ್ತೆ, ದೇವ್ರ ಮೇಲೆ. ದೇವ್ರಿಗೆ ದೃಷ್ಟಿ ಆಗಲ್ಲ. ಆಗಲ್ವಾ? ಹಂಗಾದ್ರೆ ಓಕೆ. ದೃಷ್ಟಿ ಆಗಲ್ಲ. ಅಲ್ಲ, ಫೋಟೋ ಫ್ರೇಮ್ ಮೇಲೆ ದೃಷ್ಟಿ ಆಗ್ಬಿಟ್ರೆ ಅಂತ. ಸರಿ, ಬರ್ತೀವಿ. ಥ್ಯಾಂಕ್ ಯು, ಇದೇ ತರ ಬರ್ತಾ ಇರಿ ಆಯ್ತಾ. ಥ್ಯಾಂಕ್ ಯು. ನೀವು ಇದೇ ತರ ಹೊಸ ಹೊಸ ಕಲೆಕ್ಷನ್ ತರಿಸ್ತಾ ಇರಿ. ನನಗೆ ಇವ್ರ ಹತ್ರ ತುಂಬಾ ಇಷ್ಟ ಅಂದ್ರೆ ಕಲೆಕ್ಷನ್ಸ್ ಜಾಸ್ತಿ ಕಲೆಕ್ಷನ್ಸ್ ನೋಡ್ಬೋದು. ಆ್ಯಕ್ಚುಲಿ ಇದು ಪ್ರಮೋಷನ್ ಆಗಿದ್ರೆ ಅವ್ರಿಗೆ ನಂಬರ್ ಹಾಕಿರ್ತೀನಲ್ಲ, ಕೇಳ್ಕೊಬಿಡಿ. ಇವ್ರಿಗೇನು ಪ್ರಮೋಷನ್ ಮಾಡೋದೇ ಬೇಡ, ಅಲ್ಲಿ ನೋಡಿ ಇವ್ರದ್ದೇ 100K ಇದೆ, ಇವರೇ ಡೈಲಿ ವಿಡಿಯೋ ಹಾಕ್ತಿರ್ತಾರೆ. ಇವ್ರದ್ದೇನು ಪ್ರಮೋಷನ್ ಮಾಡೋದು ಬೇಡ. ಹಾಸನ್ ಅಂದರೆ ಇವ್ರ ಅಂಗಡಿ ನೇಮ್ ಆಲ್ರೆಡಿ ಎಲ್ಲರ ಬಾಯಿಗೂ ಬಂದಿರುತ್ತೆ. 15 days ಹಿಂದೆ ಬಂದು ಮತ್ತೆ ಇವಾಗ ಫ್ರೆಂಡ್ಶಿಪ್ ಡೇ ಅಂತ ಬಂದು ಶಾಪಿಂಗ್ ಮಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ನನ್ನ ಹೆಂಡ್ತಿಗೆ ಬೆಸ್ಟೇ ಕೊಡಿಸ್ಬೇಕಲ್ಲ, ಅದಕ್ಕೆ ಬೆಸ್ಟ್ ಅಂಗಡಿಗೆ ಬರಲೇಬೇಕಾಗುತ್ತೆ. ಅವ್ರನ್ನ ಹೇಳು. ಇವ್ರದ್ದೊಂದು ಕಾಮಿಡಿ ಚೆನ್ನಾಗಿತ್ತು, ಬೇಡ ಬಿಡಿ. ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಅವರಾ? ಅವರು ಅಲ್ಲಿ. ಆಯ್ತು ಬಿಡಿ, ಹೋಗ್ಲಿ, ಹೇಳಲ್ಲ. ಸರಿ, ಬರ್ತೀವಿ. ಥ್ಯಾಂಕ್ ಯು. ಹಾಂ, ಬಾಯ್ ಬಾಯ್ ಬಾಯ್. ಅವರು ಬಟ್ಟೆ ಅಂಗಡಿನಲ್ಲೇ ಲೇಟ್ ಮಾಡಿದ್ರಿಂದ ಅಪ್ಪ ಅಮ್ಮನೂ ನಮ್ಮ ಫ್ರೆಂಡ್ಸ್ ಥರನೇ ಇರೋದ್ರಿಂದ ನಮ್ಮ ಜೊತೆ ಅವರಿಗೆ ಫಿಶ್ ಅಂದರೆ ಇಷ್ಟ, ಅವರಿಗೋಸ್ಕರ ಫಿಶ್ ತಗೊಂಡು ಹೋಗ್ತಾ ಇದ್ದೀವಿ. ಇವಣ್ಣ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಸನಲ್ಲಿ ಫಿಶ್ನ. ಇಲ್ಲಿ ಇಷ್ಟ ನಮಗೆ. ಇಲ್ಲಿ ಸರ್ ನಮ್ಮ ವಿಶ್ವೇಶ್ವರಯ್ಯ ಭವನ ಇದೆಯಲ್ಲ, ಅದ್ರ ಪಕ್ಕನೇ ಹಾಕಿರ್ತಾರೆ, ಚೆನ್ನಾಗಿರುತ್ತೆ. ಈ ಫಿಶ್ ನೇಮ್ಗಳೆಲ್ಲ ಗೊತ್ತಿಲ್ಲ, ಇಷ್ಟು ಥರದ್ದು ಫಿಶ್ಗಳು ಸಿಗುತ್ತೆ ಅಲ್ವಾ, ಘಾಟು ತಿನ್ಬೋದು. ಸೌದೆ ಒಲೆನಲ್ಲಿ ಮಾಡೋದ್ರಿಂದ ಹೊಗೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಏನು ಟೇಸ್ಟ್ ಸಗದಾಗಿರುತ್ತೆ. ಸೌದೆ ಒಲೆನಲ್ಲಿ ಮಾಡೋದು. ಇಷ್ಟರದ ಫಿಶ್ ಸಿಗುತ್ತೆ ನೋಡಿ. ಮತ್ತೆ ಸೌದೆ ಒಲೆನಲ್ಲಿ ಮಾಡೋದೆಲ್ಲ. ಇವಾಗ ಹೊಗೆ ಬರುತ್ತೆ, ಕೆಂಪು ಬರುತ್ತೆ. ಏನ ಆರಾಮ? ಎಲ್ಲಿ ಮಾಸ್ಕ್ ಹಾಕೊಬಿಟ್ಟಿದ್ದೀರಾ? ಆರಾಮ? ಪಾರ್ಸಲ್ ಪಾರ್ಸಲ್ ತಗೊಂಡು ಹೋಗಾದ್ಮೇಲೆ ಸಿಗ್ತೀನಿ. ಕಾದು 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 ಅವ್ರಿಗೂ ಕೂಡ ಬೇಜಾರಾಗಿರುತ್ತೆ. ನಾವು ಹಿಡ್ಕೊ, ಆಚೆ ಫುಡ್ ತಿನ್ಬೇಡಿ ಅಂತೀರಾ, ನೀವೇ ತಿಂತಿದ್ದೀರಾ ಅಂತ ಕೇಳ್ತಾರೆ ಅಷ್ಟೇ. ಇವಾಗ ನಮಗೆ ಡೈಲಿನೇ ಆಯ್ತಲ್ಲ. ಇವತ್ತು ಸಂಡೇ ಅಲ್ವಾ, ಮನೆಯಲ್ಲಿ ಏನೂ ತಂದಿರಲಿಲ್ಲ. ಹಾಗಾಗಿ ಫ್ರೆಂಡ್ಶಿಪ್ ಡೇ ಪ್ರಯುಕ್ತ ಎಲ್ಲರಿಗೂ ರೆಸ್ಟ್ ಕೊಟ್ಟು ಸೌಂಡ್ ಕಮ್ಮಿ ಮಾಡಿ. ನಮ್ಮ ಅಮ್ಮ ಚೆನ್ನಾಗಿ ಟಿ ವಿ ನೋಡುತ್ತೆ. ಇನ್ನೂ 1 ಗಂಟೆ ಸೌಂಡ್ ಕಮ್ಮಿ ಮಾಡಲ್ಲ, ನಾನೇ ಆಚೆ ಹೋಗ್ಬಿಡ್ತೀನಿ. ಸೌಂಡ್ ಕಮ್ಮಿ ಮಾಡಲಿಲ್ಲ ಅಂದರೆ ಕಾಫಿ ಸ್ಟ್ರೈಕ್ ಕೊಟ್ಬಿಡ್ತಾರೆ. ಈ ಬನ್ನೀನು ಮಾತ್ರ ಬಿಡ್ತಾ ಇಲ್ಲ ನಮ್ಮಪ್ಪ. ನಮ್ಮ ಅಪ್ಪನ ಹೇರ್ ಸ್ಟೈಲಿಗೆ ಎಲ್ಲ ತುಂಬ ಜನ ಕೇಳ್ತಿರ್ತಾರೆ, ನಗಾಡ್ತಿದ್ಯಲ್ಲೇ ಹೇರ್ ಸ್ಟೈಲು ಅವರೇ ಮಾಡ್ಕೊತಾರೆ. ಶೇಪ್ ಏನಂತ ಕೇಳ್ತಿರ್ತಾರೆ. ಹೋಗಿ ಹಾಕೊಳಗಿ ಮೊದಲು ಬರೀ ಟಿ ವಿ ಸೀರಿಯಲು ಏನೇ ಮಾಡ್ಲೆ, ಇದನ್ನೇ ನೋಡು. ಆಯ್ತಪ್ಪ, ಅದು ಮಾಡಲ್ಲ.
ಸರಿ ನೋಡಿ ನಾವೆಲ್ಲ ಬನಿ ಮೇಲೆ ಇದ್ದೀವಿ ಸರ್. ನಿಮ್ಮನ್ನು ಯಾರು ಬನ್ನಿನಲ್ಲಿ ಇರಿ ಅಂದಿದ್ದು. ಪ್ಲೇಟ್ ಬೇಡವಾ? ಅದೇ ಸಾಕಲ್ವಾ? ಎರಡೇ ಪ್ಲೇಟ್ ಇರೋದಲ್ಲಿ ನೋಡಿ ನಮ್ಮಮ್ಮ ತೊಳೆದು ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ. ಇನ್ನೆಲ್ಲಿಂದ ತಿನ್ನೋದು? ಈಗ ಇನ್ನೆರಡು ಪ್ಲೇಟ್ ಬೇಕಾ? ಏನು ಸ್ಪೆಷಲೇ ಮಾಡಿಲ್ಲ. ಏನು ಸ್ಪೆಷಲ್ ಮಾಡಿಲ್ಲ. ಏನು ಸ್ಪೆಷಲ್ ಮಾಡಿಲ್ಲ. ಸ್ಪೆಷಲ್ ಮಾಡಿಲ್ಲ ಅಂತ ಕೇಳ್ತಾವ ಮತ್ತೆ. ಇವತ್ತು ಫ್ರೆಂಡ್ಶಿಪ್ ಡೇ ಕಣಮ್ಮ. ಕೂತ್ಕೊಳ್ಳಿ. ಫ್ರೆಂಡ್ಸು ನಮಗೀಗ ಹೊರಗಡೆಯಿಂದ ತಂದಿದ್ದಾರೆ. ಹುಳ ಬರುತ್ತೆ ನಮ್ಮ ಅಪ್ಪಂಗೆ ಬಾಕ್ಲು ಹಾಕಿ ಗಾಡಿ ನಿಲ್ಲಿಸಿ ಇದೇ ಆಯಿತು. ಇದ್ಯಾಕೆ ಉಲ್ಟಾ ಹಾಕಿದ್ದಾರೆ ಅಂತ ಕೇಳ್ತಿದ್ರಪ್ಪ ಎಲ್ಲ. ಇದನ್ನ ಉಲ್ಟಾ ಒಬ್ಬೊಬ್ರು ಹಂಗೆ ಇಟ್ಟಿರ್ತಾರ. ಅಯ್ಯೋ ಎಷ್ಟು ಜನ ಇದ್ರು ಫಿಶ್ ತಗೊಳ್ಳೋ ಹತ್ರ. ನಮ್ಮ ಅಪ್ಪನ ಫ್ರೆಂಡ್ಸ್ ಅಂತ ಅವರು. ಹಾಂ ಇವಾಗ ಮನೆಗೆ ತಂದಿರೋದು. ಹಾಂ ಫ್ರೆಶ್ ಫಿಶ್ ಬೇಕು ಅಂದರೆ ಬೆಳಿಗ್ಗೆನೆ ತರಬೇಕು. ಏನು? ಹ್ಞೂ ಮನೆ ಕ್ಲೀನಾಗಿಲ್ಲ ಅನ್ನೋ ತೋರಿಸ್ತವ್ರಲ್ಲಿ. ತೊಳೆದು ನಾವು ಓ ತೊಳೆದ್ರ ಅಂತೆ. ಯಾವುದದು ಫಿಶ್ ನೇಮ್ ಹೇಳಿ? ನಂಗೆ ಗೊತ್ತು. ಕ್ಯಾಟ್ಲಾಕ್. ಕ್ಯಾಟ್ಲಾಕ್. ಕ್ಯಾಟ್ಲಾಕ? ನನಗೆ ಗೊತ್ತಿಲ್ಲ. ನನಗೂ ಫಿಶ್ ನೇಮ್ಗಳು ಗೊತ್ತಿಲ್ಲ. ಇದು ಇದು ಅವರ ಫೇವ್ರೇಟು. ಯಾರ್ದು? ಕ್ಯಾಟ್ಲಾಕೆ ಅದು. ಇವ್ರ ಫೇವ್ರೇಟು. ಅದು ತಲೆಯದು. ನಮ್ಮ ಅಮ್ಮಂಗೆ ತಲೆ ಅಂದರೆ ಇಷ್ಟ ಫಿಶ್ದು. ಬಿಡಿ ಇರಲಿ ಬಿಡಿ ಮೇಡಮ್ರೆ. ಅವ್ರ ಫೇವ್ರೇಟ್ ನೀವೇನು ತಿಂದ್ಬಿಡ್ತೀರಾ? ನಿಮ್ದು ಅಲ್ಲಿಂದು ಇದು ನಿಮ್ಮದು. ಅದು ಫ್ರಾನ್ಸು. ಫ್ರಾನ್ಸ್ ಅಂತಾರ ಸಿಗಡಿ. ನೋಡಿ ಎಲ್ಲದಕ್ಕೂ ಒಂದೊಂದು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ನಂದು ಏನೇನೋ ಪ್ಲ್ಯಾನ್ ಇತ್ತು ಫ್ರೆಂಡ್ಶಿಪ್ ಡೇದು. ಮೇಡಮ್ ಅವರು ಬಟ್ಟೆ ಅಂಗಡಿನಲ್ಲೇ 1 ಗಂಟೆ ಮಾಡಿಬಿಟ್ರು. ಅದಕ್ಕೆ ಲೇಟ್ ಆಯಿತು. ಬಿಡಿ, ಫ್ರೆಂಡ್ಶಿಪ್ ಡೇ ಅವತ್ತಿನ ದಿನವೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಏನಿಲ್ಲ, ನಾಳೆನೂ ಮಾಡ್ಬೋದು. ನಮ್ಮ ಅಪ್ಪ ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ರು. ಸೊ ನೀವೇನು ಮಾಡಿದ್ರಿ ಫ್ರೆಂಡ್ಶಿಪ್ ಡೇಗೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀವಿ. ಅಲ್ಲಿ ತನಕ ತಿನ್ನಿ ಮೇನ್ ತಿನ್ನಕ್ಕೆ. ಅಲ್ಲಿ ನೋಡಲ್ಲಿ ಹೆಂಗೈತೆ ಹೋಗ್ಲಿ, ಚೆನ್ನಾಗಿದೆಯಾ? ಸೂಪರ್. ನಾನು ನಮ್ಮ ಅಪ್ಪಂಗೆ ಫ್ರೆಂಡ್ಶಿಪ್ ಡೇಗೆ ಬಿಯರು ಏನಾದ್ರು ಕೊಡ್ತಾನ ಅನ್ಕೊಂಡಿದ್ದೆ, ಆದರೂ ಬೇಡ ಅಂತ ಸುಮ್ಮನಾದೆ. ಮತ್ತೆ ಏನು ಇಲ್ವಾ ಮತ್ತೆ ಇದಕ್ಕೀಗ? ಐತಲ್ಲ. ಇಲ್ಲಿ ಮೀನ್ ಐತೆ, ಹಾಂ ಚಟ್ನಿ ತಲೆ ಐತೆ. ಇದೇನಿದು? ಅದು ಸೇಗಡಿ. ಸೀಗಡಿ ಐತೆ. ವೆರೈಟಿ ಬೇಕಾ? ಹಾಂ ಸರಿ. ಫ್ರೆಂಡ್ಶಿಪ್ ಡೇಗೆ ಇದನ್ನೇ ತಗೊಬಂದಿರೋ. ಫ್ರೆಂಡ್ಶಿಪ್ ಡೇಗೆ ಇದನ್ನೇ ತಗೊಬಂದಿರೋದು. ಹೌದು, ನಿಮಗಿದ್ದೇನೆ. ನಿಮಗೇನು ಬೇಕಿತ್ತು ಕೇಳಿ. ಆಯ್ತು. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್. ಎಲ್ಲರಿಗೂ ಒಳ್ಳೇದಾಗಲಿ.